ಕೂಡ ಇವತ್ತು ಈ ಅಬಕಾರಿ ಸುಂಕ ರಿಡ್ಯೂಸ್ ಮಾಡಿರೋದು ಸ್ವಲ್ಪ ಮಟ್ಟಿಗೆ, ನಾನು ಸಂಪೂರ್ಣವಾಗಿ ಅಂತ ಹೇಳ್ತಿಲ್ಲ, ಸ್ವಲ್ಪ ಮಟ್ಟಿಗೆ ಆಯಿಲ್ ಕಂಪನಿಗಳಿಗೆ ಉಪಯೋಗ ಆಗತ್ತೆ ಅಂತ ಹೇಳಿ ಸರ್ ನಿಮ್ಮದೇ ಜೊತೆಯಲ್ಲಿ ಡಿಬೇಟ್ ಮಾಡಿದಂತ ಆಯಿಲ್ ಕಂಪನಿಗಳ ರೆಪ್ರೆಸೆಂಟೇಟಿವ್ಸ್ ಕೇಂದ್ರ ಸರ್ಕಾರ ಏನು ಕಡಿಮೆ ಮಾಡ್ತಲ್ಲ ಅದೇ ರೀತಿ ರಾಜ್ಯ ಸರ್ಕಾರ ಮಾಡ್ತೀನಿ ನಾವು ಆಶಿಸಬಹುದಾ? ಕೇಂದ್ರ ಸರ್ಕಾರ ತೆರಿಗೆ ಎಲ್ಲ ಕೇಂದ್ರ ಸರ್ಕಾರ ತಗೊಂತಾ ಇದೆ ನಮ್ಮಲ್ಲಿ. ಪೆಟ್ರೋಲ್ ಡೀಸೆಲ್ ಮೇಲೂ ರಾಜ್ಯ ಸರ್ಕಾರಗಳು ಇಡೀ ದೇಶದಲ್ಲಿ ಯಾವ ರಾಜ್ಯ ಸರ್ಕಾರಗಳು ಮಾಡಕ್ಕಾಗಲ್ಲ, ಮಾಡ್ಲೂಬಾರದು. ಕೇಂದ್ರ ಸರ್ಕಾರ ಮಾತ್ರನೇ ತೆರಿಗೆ ಮಾತ್ರ ಕೊಡೋದು ಮಾತ್ರ ಕೇಂದ್ರ ಸರ್ಕಾರ ತಗೊಂಡು ಕೇಂದ್ರ ಸರ್ಕಾರ ರಾಜ್ಯ ಕೇಂದ್ರ ಸರ್ಕಾರ ಪ್ಯಾಕೇಜ್ ಘೋಷಣೆ ಮಾಡಲಿ, ಪ್ಯಾಕೇಜ್ ಘೋಷಣೆ ಮಾಡಿ 43 ಲಕ್ಷ ಕೋಟಿ ರೂಪಾಯಿ ತೆರಿಗೆ ವಸೂಲಿ ಮಾಡಿದ್ದಾರೆ, ಲೂಟಿ ಮಾಡಿದ್ದಾರೆ. ಇವರು ಏನಂದ್ರೆ UPA ಸರ್ಕಾರ ಇದ್ದಾಗ ಆಯಿಲ್ ಬಾಂಡ್ಸ್ ನ ರಿಲೀಸ್ ಮಾಡಿದ್ರು. ಆಗ್ಲಿಂದ ಪಾಪ ನಟರಾಜ್ ಗೌಡ್ರು ಹೇಳ್ತಾ ಇದ್ದಾರೆ ಯಾವ ರೀತಿ ಅಂತಂದ್ರೆ ಇವ್ರು ರೆಡ್ಯೂಸ್ ಮಾಡ್ಬಿಟ್ಟು ಕಂಪನಿಗಳಿಗೆ ಪ್ರಾಫಿಟ್ ಮಾಡ್ಕೊಬಿಟ್ರು. ವಿಚಾರ ಏನು ಅಂದ್ರೆ ಯಾವ ರೀತಿ ಪರ್ ಬ್ಯಾರಲ್ಲು ಆಯಿಲ್ ಆವತ್ತಿತ್ತು, ಆವತ್ತು 140 ಪರ್ ಬ್ಯಾರಲ್ ಇತ್ತು. ಅದಾದ್ಮೇಲೆ ಅದು ಕಡಿಮೆ ಆಯಿತು. ಅದು ಮಾರ್ಕೆಟ್ನ ಟ್ರೆಂಡು. ಆವತ್ತು ಆಯಿಲ್ ಬಾಂಡ್ಸ್ನ ಇವರು ರಿಲೀಸ್ ಮಾಡಿ 1.44 ಲ್ಯಾಕ್ ಕ್ರೋರ್ಸ್ನ ಪ್ರತಿಯೊಬ್ಬ ಭಾರತೀಯರ ಮೇಲೆ ಸಾಲ ಹೊರಿಸಿದ್ರು. ಅದನ್ನು ತೀರಿಸ್ತಕ್ಕಂಥದಕ್ಕೆ 3 ಲಕ್ಷ ಕೋಟಿ ಆಯಿತು. 3 ಲಕ್ಷ ಕೋಟಿನ ತೀರಿಸಿರೋದು NDA ಸರ್ಕಾರ. ಈ ರೀತಿ ಆಗಲೇ ಇರಲಿ. ನೀವು ಮಾತಾಡ್ಬೇಕಾದ್ರೆ ನಾವು ಮಾತಾಡಬಾರ್ದು, ನಾನು ಮಾತಾಡ್ಬೇಕಾದ್ರೆ ನೀವು ಮಾತಾಡ್ಬೇಕು. ಈ ರೀತಿ ಆಗದೆ ಇರಲಿ, ಭಾರತೀಯರ ಮೇಲೆ ಹೊರೆ ಆಗದೆ ಇರಲಿ ಅಂತ ಹೇಳಿ ಇವತ್ತು ಕಂಪನೀಸ್ಗಳಿಗೆ ಏನ್ ನಮ್ಮ ಸರ್ಕಾರಕ್ಕೆ ಆದಾಯ ಬರ್ತಿದೆ ಅದನ್ನ ಕಡಿಮೆ ಮಾಡಿದೆ. ಆ ಆದಾಯ ಕಡಿಮೆ ಆದ್ರೂ ಪರವಾಗಿಲ್ಲ, ಕಂಪನಿಗಳು ನಷ್ಟ ಆಗಬಾರ್ದು, ಜನಗಳಿಗೂ ತೊಂದರೆ ಆಗಬಾರ್ದು ಅಂತ ಹೇಳಿ ಈ ನಿಲುವನ್ನು ತೆಗೆದುಕೊಂಡಿದೆ. ಕರೆಕ್ಟ್. ಜನಗಳಿಗೆ ಯಾವ ರೀತಿ ಬೆನಿಫಿಟ್ ಆಗ್ತದೆ ಅಂದ್ರೆ, ಈಗ ತಾವು ನೋಡಿದ್ರೆ ಅಮೆರಿಕಾದಲ್ಲಿ ಅಥವಾ ಬೇರೆ ಬೇರೆ ಎಲ್ಲಿ ಆಯಿಲ್ ಸಿಗುತ್ತೆ ಅಂತ ದೇಶಗಳಲ್ಲೂ ಸಹ 22% 48% ಇನ್ಕ್ರೀಸ್ ಆಗಿರ್ತಕ್ಕಂತಹದ್ದು ಆಯಿಲ್ ಪ್ರೈಸಸ್. ಅಂದ್ರೆ ಭಾರತೀಯರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಕೇಂದ್ರ ಸರ್ಕಾರ ಸ್ಟ್ಯಾಂಡ್ ತಗೊಂಡಾಗ ನೀವು ಮಾತ್ರ ನಿಮ್ಮ ಸಚಿವರಿಗೆ ಕ್ಯಾಬಿನೆಟ್, ನಾನ್ ಸಚಿವರಿಗೆ ಕ್ಯಾಬಿನೆಟ್ ರ್ಯಾಂಕು, ನಿಮ್ಮ ಕಾರ್ಯಕರ್ತರುಗಳಿಗೆ ಸಂಬಳ, ಆದ್ರೆ ಸರ್ಕಾರಿ ನೌಕರಿಗೆ ವಾಯ್ಸ್ ಆನ್ ಏರ್. ಚಿತಾಲೆ ಸರ್, ಥ್ಯಾಂಕ್ ಯು. ಇಬ್ರದ್ದು ವಾಯ್ಸ್ ಹೋಗ್ತಿಲ್ಲ. ಥ್ಯಾಂಕ್ ಯು. ಇಬ್ರದ್ದು ವಾಯ್ಸ್ ಹೋಗ್ತಾ ಇಲ್ಲ. ಥ್ಯಾಂಕ್ ಯು. ಚಿತಾಲೆ ಸರ್ ಇವತ್ತು ಈ ಅಬಕಾರಿ ಸುಂಕ ರಿಡ್ಯೂಸ್ ಮಾಡಿರೋದು ಸ್ವಲ್ಪ ಮಟ್ಟಿಗೆ, ನಾನು ಸಂಪೂರ್ಣವಾಗಿ ಅಂತ ಹೇಳ್ತಿಲ್ಲ, ಸ್ವಲ್ಪ ಮಟ್ಟಿಗೆ ಆಯಿಲ್ ಕಂಪನಿಗಳಿಗೆ ಉಪಯೋಗ ಆಗತ್ತೆ ಅಂತ ಹೇಳಿ ಸರ್ ನಿಮ್ಮದೇ ಜೊತೆಯಲ್ಲಿ ಡಿಬೇಟ್ ಮಾಡಿದಂತ ಆಯಿಲ್ ಕಂಪನಿಗಳ ರೆಪ್ರೆಸೆಂಟೇಟಿವ್ಸ್ ಕೇಂದ್ರ ಸರ್ಕಾರ ಏನು ಕಡಿಮೆ ಮಾಡ್ತಲ್ಲ ಅದೇ ರೀತಿ ರಾಜ್ಯ ಸರ್ಕಾರ ಮಾಡ್ತೀನಿ ನಾವು ಆಶಿಸಬಹುದಾ? ಕೇಂದ್ರ ಸರ್ಕಾರ ತೆರಿಗೆ ಎಲ್ಲ ಕೇಂದ್ರ ಸರ್ಕಾರ ತಗೊಂತಾ ಇದೆ ನಮ್ಮಲ್ಲಿ. ಪೆಟ್ರೋಲ್ ಡೀಸೆಲ್ ಮೇಲೂ ರಾಜ್ಯ ಸರ್ಕಾರಗಳು ಇಡೀ ದೇಶದಲ್ಲಿ ಯಾವ ರಾಜ್ಯ ಸರ್ಕಾರಗಳು ಮಾಡಕ್ಕಾಗಲ್ಲ, ಮಾಡ್ಲೂಬಾರದು. ಕೇಂದ್ರ ಸರ್ಕಾರ ಮಾತ್ರನೇ ತೆರಿಗೆ ಮಾತ್ರ ಕೊಡೋದು ಮಾತ್ರ ಕೇಂದ್ರ ಸರ್ಕಾರ ತಗೊಂಡು ಕೇಂದ್ರ ಸರ್ಕಾರ ರಾಜ್ಯ ಕೇಂದ್ರ ಸರ್ಕಾರ ಪ್ಯಾಕೇಜ್ ಘೋಷಣೆ ಮಾಡಲಿ, ಪ್ಯಾಕೇಜ್ ಘೋಷಣೆ ಮಾಡಿ 43 ಲಕ್ಷ ಕೋಟಿ ರೂಪಾಯಿ ತೆರಿಗೆ ವಸೂಲಿ ಮಾಡಿದ್ದಾರೆ, ಲೂಟಿ ಮಾಡಿದ್ದಾರೆ. ಇವರು ಏನಂದ್ರೆ UPA ಸರ್ಕಾರ ಇದ್ದಾಗ ಆಯಿಲ್ ಬಾಂಡ್ಸ್ ನ ರಿಲೀಸ್ ಮಾಡಿದ್ರು. ಆಗ್ಲಿಂದ ಪಾಪ ನಟರಾಜ್ ಗೌಡ್ರು ಹೇಳ್ತಾ ಇದ್ದಾರೆ ಯಾವ ರೀತಿ ಅಂತಂದ್ರೆ ಇವ್ರು ರೆಡ್ಯೂಸ್ ಮಾಡ್ಬಿಟ್ಟು ಕಂಪನಿಗಳಿಗೆ ಪ್ರಾಫಿಟ್ ಮಾಡ್ಕೊಬಿಟ್ರು. ವಿಚಾರ ಏನು ಅಂದ್ರೆ ಯಾವ ರೀತಿ ಪರ್ ಬ್ಯಾರಲ್ಲು ಆಯಿಲ್ ಆವತ್ತಿತ್ತು, ಆವತ್ತು 140 ಪರ್ ಬ್ಯಾರಲ್ ಇತ್ತು. ಅದಾದ್ಮೇಲೆ ಅದು ಕಡಿಮೆ ಆಯಿತು. ಅದು ಮಾರ್ಕೆಟ್ನ ಟ್ರೆಂಡು. ಆವತ್ತು ಆಯಿಲ್ ಬಾಂಡ್ಸ್ನ ಇವರು ರಿಲೀಸ್ ಮಾಡಿ 1.44 ಲ್ಯಾಕ್ ಕ್ರೋರ್ಸ್ನ ಪ್ರತಿಯೊಬ್ಬ ಭಾರತೀಯರ ಮೇಲೆ ಸಾಲ ಹೊರಿಸಿದ್ರು. ಅದನ್ನು ತೀರಿಸ್ತಕ್ಕಂಥದಕ್ಕೆ 3 ಲಕ್ಷ ಕೋಟಿ ಆಯಿತು. 3 ಲಕ್ಷ ಕೋಟಿನ ತೀರಿಸಿರೋದು NDA ಸರ್ಕಾರ. ಈ ರೀತಿ ಆಗಲೇ ಇರಲಿ. ನೀವು ಮಾತಾಡ್ಬೇಕಾದ್ರೆ ನಾವು ಮಾತಾಡಬಾರ್ದು, ನಾನು ಮಾತಾಡ್ಬೇಕಾದ್ರೆ ನೀವು ಮಾತಾಡ್ಬೇಕು. ಈ ರೀತಿ ಆಗದೆ ಇರಲಿ, ಭಾರತೀಯರ ಮೇಲೆ ಹೊರೆ ಆಗದೆ ಇರಲಿ ಅಂತ ಹೇಳಿ ಇವತ್ತು ಕಂಪನೀಸ್ಗಳಿಗೆ ಏನ್ ನಮ್ಮ ಸರ್ಕಾರಕ್ಕೆ ಆದಾಯ ಬರ್ತಿದೆ ಅದನ್ನ ಕಡಿಮೆ ಮಾಡಿದೆ. ಆ ಆದಾಯ ಕಡಿಮೆ ಆದ್ರೂ ಪರವಾಗಿಲ್ಲ,
ಕಂಪನಿಗಳು ನಷ್ಟ ಆಗಬಾರ್ದು, ಜನಗಳಿಗೂ ತೊಂದರೆ ಆಗಬಾರ್ದು ಅಂತ ಹೇಳಿ ಈ ನಿಲುವನ್ನು ತೆಗೆದುಕೊಂಡಿದೆ. ಕರೆಕ್ಟು. ಜನಗಳಿಗೆ ಯಾವ ರೀತಿ ಬೆನಿಫಿಟ್ ಆಗ್ತದೆ ಅಂದರೆ, ಈಗ ತಾವು ನೋಡಿದ್ರೆ ಅಮೆರಿಕಾದಲ್ಲಿ ಅಥವಾ ಬೇರೆ ಬೇರೆ ಎಲ್ಲಿ ಆಯಿಲ್ ಸಿಗುತ್ತೆ ಅಂಥ ದೇಶಗಳಲ್ಲೂ ಸಹ 22ರಿಂದ 48% ಇನ್ಕ್ರೀಸ್ ಆಗಿರ್ತಕ್ಕಂತಹದ್ದು ಆಯಿಲ್ ಪ್ರೈಸಸ್. ಅಂದ್ರೆ ಭಾರತೀಯರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಕೇಂದ್ರ ಸರ್ಕಾರ ಸ್ಟ್ಯಾಂಡ್ ತಗೊಂಡಾಗ ನೀವು ಮಾತ್ರ ನಿಮ್ಮ ಸಚಿವರಿಗೆ ಕ್ಯಾಬಿನೆಟ್, ನಾನ್ ಸಚಿವರಿಗೆ ಕ್ಯಾಬಿನೆಟ್ ರ್ಯಾಂಕು, ನಿಮ್ಮ ಕಾರ್ಯಕರ್ತರುಗಳಿಗೆ ಸಂಬಳ, ಆದ್ರೆ ಸರ್ಕಾರಿ ನೌಕರಿಗೆ ಸಂಬಳ ವಾಯ್ಸ್ ಆನ್ ಏರ್. ಚಿತ್ತಾಲೆ ಸರ್, ಥ್ಯಾಂಕ್ ಯು. ಇಬ್ರದ್ದು ವಾಯ್ಸ್ ಹೋಗ್ತಿಲ್ಲ. ಥ್ಯಾಂಕ್ ಯು. ಇಬ್ರದ್ದು ವಾಯ್ಸ್ ಹೋಗ್ತಾ ಇಲ್ಲ. ಥ್ಯಾಂಕ್ ಯು. ಚಿತ್ತಾಲೆ ಸರ್ ವಾಯ್ಸ್ ಕೂಡ ಇವತ್ತು ಈ ಅಬಕಾರಿ ಸುಂಕ ರಿಡ್ಯೂಸ್ ಮಾಡಿರೋದು ಸ್ವಲ್ಪ ಮಟ್ಟಿಗೆ, ನಾನು ಸಂಪೂರ್ಣವಾಗಿ ಅಂತ ಹೇಳ್ತಿಲ್ಲ, ಸ್ವಲ್ಪ ಮಟ್ಟಿಗೆ ಆಯಿಲ್ ಕಂಪನಿಗಳಿಗೆ ಉಪಯೋಗ ಆಗತ್ತೆ ಅಂತ ಹೇಳಿ ಸರ್ ನಿಮ್ಮದೇ ಜೊತೆಯಲ್ಲಿ ಡಿಬೇಟ್ ಮಾಡಿದಂತ ಆಯಿಲ್ ಕಂಪನಿಗಳ ರೆಪ್ರೆಸೆಂಟೇಟಿವ್ಸ್ ಕೇಂದ್ರ ಸರ್ಕಾರ ಏನು ಕಡಿಮೆ ಮಾಡ್ತಲ್ಲ, ಅದೇ ರೀತಿ ರಾಜ್ಯ ಸರ್ಕಾರ ಮಾಡ್ತೀನಿ ನಾವು ಆಶಿಸಬಹುದಾ? ಕೇಂದ್ರ ಸರ್ಕಾರ ತೆರಿಗೆ ಎಲ್ಲ ಕೇಂದ್ರ ಸರ್ಕಾರ ತಗೊಂತಾ ಇದೆ ನಮ್ಮಲ್ಲಿ. ಪೆಟ್ರೋಲ್ ಡೀಸೆಲ್ ಮೇಲೂ ರಾಜ್ಯ ಸರ್ಕಾರಗಳು ಇಡೀ ದೇಶದಲ್ಲಿ ಯಾವ ರಾಜ್ಯ ಸರ್ಕಾರಗಳು ಮಾಡಕ್ಕಾಗಲ್ಲ, ಮಾಡಲೂಬಾರದು. ಕೇಂದ್ರ ಸರ್ಕಾರ ಮಾತ್ರನೇ ತೆರಿಗೆ ಮಾತ್ರ ಕೊಡೋದು ಮಾತ್ರ ಕೇಂದ್ರ ಸರ್ಕಾರ ತಗೊಂಡು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಪ್ಯಾಕೇಜ್ ಘೋಷಣೆ ಮಾಡಲಿ. ಪ್ಯಾಕೇಜ್ ಘೋಷಣೆ ಮಾಡಿ 43 ಲಕ್ಷ ಕೋಟಿ ರೂಪಾಯಿ ತೆರಿಗೆ ವಸೂಲಿ ಮಾಡಿದ್ದಾರೆ. ಲೂಟಿ ಮಾಡಿದ್ದಾರೆ. ಇವರು ಏನಂದ್ರೆ UPA ಸರ್ಕಾರ ಇದ್ದಾಗ ಆಯಿಲ್ ಬಾಂಡ್ಸ್ ನ ರಿಲೀಸ್ ಮಾಡಿದ್ರು. ಆಗ್ಲಿಂದ ಪಾಪ ನಟರಾಜ್ ಗೌಡ್ರು ಹೇಳ್ತಾ ಇದ್ದಾರೆ ಯಾವ ರೀತಿ ಅಂತಂದ್ರೆ ಇವ್ರು ರೆಡ್ಯೂಸ್ ಮಾಡ್ಬಿಟ್ಟು ಕಂಪನಿಗಳಿಗೆ ಪ್ರಾಫಿಟ್ ಮಾಡ್ಕೊಬಿಟ್ರು. ವಿಚಾರ ಏನು ಅಂದ್ರೆ ಯಾವ ರೀತಿ ಪರ್ ಬ್ಯಾರಲ್ಲು ಆಯಿಲ್ ಆವತ್ತಿತ್ತು, ಆವತ್ತು 140 ಪರ್ ಬ್ಯಾರಲ್ ಇತ್ತು. ಅದಾದ್ಮೇಲೆ ಅದು ಕಡಿಮೆ ಆಯಿತು. ಅದು ಮಾರ್ಕೆಟ್ನ ಟ್ರೆಂಡು. ಆವತ್ತು ಆಯಿಲ್ ಬಾಂಡ್ಸ್ನ ಇವರು ರಿಲೀಸ್ ಮಾಡಿ 1.44 lakh crores ಪ್ರತಿಯೊಬ್ಬ ಭಾರತೀಯರ ಮೇಲೆ ಸಾಲ ಹೊರಿಸಿದ್ರು. ಅದನ್ನು ತೀರಿಸ್ತಕ್ಕಂಥದಕ್ಕೆ 3 ಲಕ್ಷ ಕೋಟಿ ಆಯಿತು. 3 ಲಕ್ಷ ಕೋಟಿನ ತೀರಿಸಿರೋದು NDA ಸರ್ಕಾರ. ಈ ರೀತಿ ಆಗದೇ ಇರಲಿ. ಒಂದ್ ನಿಮಿಷ ನೀವು ಮಾತಾಡ್ಬೇಕಾದ್ರೆ ನಾವು ಮಾತಾಡಬಾರ್ದು, ನಾನು ಮಾತಾಡ್ಬೇಕಾದ್ರೆ ನೀವು ಮಾತಾಡ್ಬೇಕು. ಒಂದ್ ನಿಮಿಷ. ಈ ರೀತಿ ಆಗದೇ ಇರಲಿ, ಭಾರತೀಯರ ಮೇಲೆ ಹೊರೆ ಆಗದೆ ಇರಲಿ ಅಂತ ಹೇಳಿ ಇವತ್ತು ಕಂಪನೀಸ್ಗಳಿಗೆ ಏನ್ ನಮ್ಮ ಸರ್ಕಾರಕ್ಕೆ ಆದಾಯ ಬರ್ತಿದೆ ಅದನ್ನ ಕಡಿಮೆ ಮಾಡಿದೆ. ಆ ಆದಾಯ ಕಡಿಮೆ ಆದ್ರೂ ಪರವಾಗಿಲ್ಲ, ಕಂಪನಿಗಳು ನಷ್ಟ ಆಗಬಾರ್ದು, ಜನಗಳಿಗೂ ತೊಂದರೆ ಆಗಬಾರ್ದು ಅಂತ ಹೇಳಿ ಈ ನಿಲುವನ್ನು ತೆಗೆದುಕೊಂಡಿದೆ. ಕರೆಕ್ಟು. ಜನಗಳಿಗೆ ಯಾವ ರೀತಿ ಬೆನಿಫಿಟ್ ಆಗ್ತದೆ ಅಂದ್ರೆ, ಈಗ ತಾವು ನೋಡಿದ್ರೆ ಅಮೆರಿಕಾದಲ್ಲಿ ಅಥವಾ ಬೇರೆ ಬೇರೆ ಎಲ್ಲಿ ಆಯಿಲ್ ಸಿಗುತ್ತೆ ಅಂತ ದೇಶಗಳಲ್ಲೂ ಸಹ 22ರಿಂದ 48% ಇನ್ಕ್ರೀಸ್ ಆಗಿರ್ತಕ್ಕಂತಹದ್ದು ಆಯಿಲ್ ಪ್ರೈಸಸ್. ಅಂದ್ರೆ ಭಾರತೀಯರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಕೇಂದ್ರ ಸರ್ಕಾರ ಸ್ಟ್ಯಾಂಡ್ ತಗೊಂಡಾಗ ನೀವು ಮಾತ್ರ ನಿಮ್ಮ ಸಚಿವರಿಗೆ ಕ್ಯಾಬಿನೆಟ್, ನಾನ್ ಸಚಿವರಿಗೆ ಕ್ಯಾಬಿನೆಟ್ ರ್ಯಾಂಕು, ನಿಮ್ಮ ಕಾರ್ಯಕರ್ತರುಗಳಿಗೆ ಸಂಬಳ, ಆದ್ರೆ ಸರ್ಕಾರಿ ನೌಕರಿಗೆ ವಾಯ್ಸ್ ಆನ್ ಏರ್. ಚಿತ್ತಾಲೆ ಸರ್, ಥ್ಯಾಂಕ್ ಯು. ಇಬ್ರದ್ದು ವಾಯ್ಸ್ ಹೋಗ್ತಿಲ್ಲ. ಥ್ಯಾಂಕ್ ಯು. ಇಬ್ರದ್ದು ವಾಯ್ಸ್ ಹೋಗ್ತಾ ಇಲ್ಲ. ಥ್ಯಾಂಕ್ ಯು. ಚಿತ್ತಾಲೆ